ಯಾಕಪ್ಪ ಸಾಗರ, ಸಂಕಟದ ಸಂತಾಪದಲ್ಲಿ ಚಿಕ್ಕವರಂತೆ ಕೂಗುತ್ತೀಯ? ಇದು ಈ ನಿನ್ನ ತಮ್ಮನ ಸಂಕಟದ ಕೂಗಲ್ಲಣ್ಣ, ಸಂತೋಷದ ಕೂಗಣ್ಣ. ಅಣ್ಣ, ಅಂತ ಸಂತೋಷದ ಕೂಗು ಏನಣ್ಣ ನಿನ್ನ ಬಾಳಿನಲ್ಲಿ? ತಂಗಿ ಚಂದ್ರ, ಈ ನಿನ್ನ ತಮ್ಮನ ಸಂತೋಷ ಅಷ್ಟೇ ಅಲ್ಲಮ್ಮ, ನಮ್ಮೆಲ್ಲರ ಸಂತೋಷದ ಕೂಗು. ತಮ್ಮ ಸಾಗರ, ಎತ್ತ ನೋಡಿದ ರಕ್ತ ಬರೀ ಸುತ್ತಲೂ ಕತ್ತಲಿಯ ಮುಸುಕು ತುಂಬಿರುವ ಈ ನಮ್ಮ ಬಾಳಲ್ಲಿ ಅಂತ ಸಂತೋಷದ ವಿಷಯ ಏನಪ್ಪ? ಅಣ್ಣ, ಮೊನ್ನೆ ತಂಗಿಯ ಮದುವೆ ಬಗ್ಗೆ ನಿಮಗೆ ತಿಳಿಸಿದ ಪ್ರಕಾರ ಆ ನನ್ನ ಸ್ನೇಹಿತ ಕಾರ್ತಿಕ್ ಇದೇ ಶ್ರಾವಣ ಸೋಮವಾರ ದಿನದಂದು ನನ್ನ ತಂಗಿ ಕನ್ಯೆಯಾದ ನನ್ನ ಚಂದ್ರಾಳಿಗೆ ಹಣ್ಣು ಕಾಯಿ ಇಟ್ಟು ನೋಡಿಕೊಂಡು ಬರುವುದಾಗಿ ತಿಳಿಸಿದ್ದಾನೆ. ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಆದರೆ ಎನ್ನುವ ನಿಟ್ಟುಸುರೆ ಕಣ್ಣ, ಸಕಲ ಸಂಪನ್ನ ಗುಣಗಳನ್ನು ಹೊಂದಿರುವ ಆ ನನ್ನ ಕಾರ್ತಿಕನಿಗೆ ಈ ನನ್ನ ತಂಗಿ ಚಂದ್ರಳನ್ನು ಕೊಟ್ಟು ಮದುವೆ ಮಾಡಿದರೆ ಅವಳ ಬಾಳು ಬಂಗಾರವೇ ಸಂದೇವಲನ್ನ ಸಂದೇವಿಲ್ಲ. ಸಾಗರ, ತಂಗಿಯನ್ನು ನಿನ್ನ ಮಿತ್ರರಿಗೆ ಕೊಡಲು ನನ್ನ ಸಂಪೂರ್ಣ ಒಪ್ಪಿಗೆಯಪ್ಪ. ಆದರೆ ನಮ್ಮ ಜಾಮೀನು ನಮ್ಮ ಕೈ ತಪ್ಪಿ ಹೋಗುತ್ತಿದೆ ಎಂದು ಮನ ಕೊರಗುತ್ತಿದೆಯಪ್ಪ, ಮನ ಕೊರಗುತ್ತಿದೆ. ಯಾಕಣ್ಣ, ತಂಗಿ ಮದುವೆಗೆ ಏನಾದರೂ ನಮ್ಮ ಜಮೀನು ಏನಾದರೂ ಮಾರಿದ್ಯಣ್ಣ? ಹಾಗೇನಾದರೂ ಒಂದು ವೇಳೆ ನಮ್ಮ ಜಮೀನಾದರೂ ಮಾರಿದರೆ ಯಾಕೆ ಮಾರಿದ್ಯಣ್ಣ ಅಂತ ಕೇಳುವುದಿಲ್ಲ ನಾ ಈ ನಿನ್ನ ತಮ್ಮಂದಿರು. ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೇ ತಂದೆ ತಾಯಿಯನ್ನು ಕಳ್ಕೊಂಡ ನಮಗೆ ನಿನ್ನ ಹೃದಯದಲ್ಲಿ ತಾಣ ಕೊಟ್ಟು ನಮ್ಮನ್ನು ಬೆಳೆಸಿದೆ ಅಣ್ಣ. ಈ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಎತ್ತರು ಸಾಲದು ಅಣ್ಣ, ಸಾಲದು. ತಮ್ಮ ಸಾಗರ, ನಿಮಗೆಲ್ಲ ಕೇಳದೆ ಆಸ್ತಿ ಮಾರಿ ನಿಮ್ಮೆಲ್ಲರನ್ನು ಬೀದಿ ಪಾಲ ಮಾಡುವಷ್ಟು ಮತಿಹೀನರಲ್ಲಪ್ಪ ಈ ನಿಮ್ಮಣ್ಣ ವಸಂತ. ಅಣ್ಣ, ಹಾಗಾದ್ರೆ ಆದದ್ದಾದ್ರೂ ಏನು ಅಂತ ಹೇಳೋಣ. ತಂಗಿ, ನಾವು ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡಬೇಕೆಂದ ನಮ್ಮ ಮರಡಿ ಹೊಲದಲ್ಲಿ ಆ ನರಹಂತಕ ಸೇರಾಯ್ ಫ್ಯಾಕ್ಟರಿ ಕಟ್ಟಿಸುತ್ತೇನೆಂದು ನಿನ್ನೆ ದಿಟ್ಟವಾಗಿ ನುಡಿದಿದ್ದಲ್ಲದೆ ನನ್ನನ್ನು ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದ ಅಣ್ಣ. ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದರೆ ನಮ್ಮ ಹೊಲವನ್ನು ಸತ್ತಾಯಿತು ಅಂತ ತಿಳಿದಾನೆ. ಆಸ್ತಿ ಎಲ್ಲ ಕಾಗದ ಪತ್ರಗಳು ನಮ್ಮ ಹೆಸರಲ್ಲಿರುವಾಗ ನಿನಗೆ ಏಕೆ ಭಯಣ್ಣ? ಇದರ ಬಗ್ಗೆ ನಾಳೆ ಬೆಳಗ್ಗೆನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸುತ್ತೇನೆ ಅಣ್ಣ, ವಿಚಾರಿಸುತ್ತೇನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡೋದು ಬೇಡ ಸಾಗರ್. ನಾನೇ ಅವರ ಮನೆಗೆ ಹೋಗಿ ವಿಚಾರ ಮಾಡಿ ಬರ್ತೇನೆ ಅಲ್ಲಿವರೆಗೆ. ಆದರೆ ಈ ವಿಷಯವನ್ನು ಕಂಡ ಬಂಡರ ರುಂಡ ಕರೆದು ಚೆಂಡನಂತೆ ಆಟ ಆಡಲು ಸಿದ್ಧವಾಗಿ ನಿಂತಿರುವ ಗಂಡಗಲಿ ನನ್ನ ತಮ್ಮ ಶಿವನಿಗೆ ಈ ವಿಷಯವನ್ನು ತಿಳಿಸೋದೇ ಬೇಡ. ಸ್ವಲ್ಪ ಅಣ್ಣ, ತಂಗಿ ಚಂದ್ರ, ಬಾ ಶಿವ, ಈಗ ಬಂದೆಯ? ಹೌದಣ್ಣ, ಈಗ ಬಂದೆ. ಅದೇನೋ ಅಣ್ಣ ತಂಗಿಬ್ಬರು ಪ್ರಪಂಚವೇ ತಲೆ ತೆಳಗಾಗುವಂತೆ ಮಾತನಾಡ್ತಿರಲ್ಲ, ಏನದು? ಅಣ್ಣ, ಅಂತ ವಿಷಯ ಏನಿಲ್ಲ, ಹಾಗೆ ಸುಮ್ಮನೆ ನಿಂತಿದ್ವಿ ಅಣ್ಣ. ಇಲ್ಲ ತಂಗಿ, ಇಲ್ಲ. ನೀನು ಏನೇ ಹೇಳಿದರೂ ಈ ಶಿವನ ಅಂಬುವುದಿಲ್ಲ. ಏಕೆಂದರೆ ಹುಟ್ಟಿತು ಬದ್ಧ ಮಗನಾದರೂ ನಮ್ಮಣ್ಣ ವಸಂತ ಸಾಗರ ಒಂದು ದಿನವಾದರೂ ತಲೆ ಬಗ್ಗಿಸಿ ನಿಂತಿರುವುದು ನಾನು ನೋಡಿಲ್ಲ. ಹೀಗೆ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಬಗ್ಗೆ ಏನೋ ಚಟ್ಟನೆ ಘಟನೆ ನಡೆಯಬೇಕು. ಏನಾಗಿದೆಯಲ್ಲ ತಮ್ಮ ಶಿವ, ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕಾಪಾಡಿಕೊಂಡು ಬಂದ ನಮ್ಮ ಆಸ್ತಿ ನಮ್ಮಿಂದ ಕೈ ತಪ್ಪಿ ಹೋಗುತ್ತಿದೆಯಪ್ಪ, ನಮ್ಮಿಂದ ಕೈ ತಪ್ಪಿ ಹೋಗುತ್ತಿದೆ. ಇದೇನು ನಾನಿನ ಮಾತಿನ ಅರ್ಥ? ಜೋರು ಹುಲಿಗಳಂತೆ ಇನ್ನೂ ನಿನ್ನ ತಮ್ಮಂದರು ಜೀವಂತವಾಗಿರುವಾಗ ಯಾವನು
ಬಂಡ ನಮ್ಮ ಆಸ್ತಿಗೆ ಕೈ ಹಾಕಿದ್ದಾನೆ ಅಂದರೆ ಈ ಕೆಚ್ಚದೆ ಹೀರೋ ಶಿವ ಎದ್ದು ಸತ್ತಂತೆ ನಮ್ಮ ಆಸ್ತಿಗೆ ಕೈ ಹಾಕುವ ರಾಕ್ಷಸ ಯಾರೆಂದು. ಅಣ್ಣ ಸಮಾಧಾನ ತಂದ್ಕೋಣ, ನೀನು ಮೊದಲು ಸಮಾಧಾನ ತಂದ್ಕೋ, ಅದನ್ನೆಲ್ಲ ನಿಧಾನವಾಗಿ ವಿಚಾರ ಮಾಡಿದ್ರಾಯ್ತಣ್ಣ. ಇನ್ನೆಲ್ಲಿದೆ ತಂಗಿ ಈ ಶಿವನಿಗೆ ಸಮಾಧಾನ? ಆ ಘಟಕ ಯಾರು ಎಂದು ತಿಳಿದುಕೊಂಡು ಅವನ ರಕ್ತ ಸೀಟಲು ಅರಗಾಗರ ಹುಲಿ ಎಂದೆ ಅಪ್ಪರಿಸಿ ಬರದಿದೆ ಅನ್ನ ಬಿಟ್ಟ ರಕ್ತ. ಅಣ್ಣ ನೀನು ಅವನ್ ಯಾರು ಎಂದು ಹೇಳದಿದ್ದರೆ ಅವನನ್ನು ತಂದು ಬೀರಿಯಾಗಿರುತ್ತದೆ ಆಗಿದೆ ಎಂದು ಕೇಳಬೇಡ. ಬೇಗ ಬಂದ ನಮ್ಮ ಆಸ್ತಿಗೆ ಕೈ ಹಾಕಿರುವ ಆ ಕುನ್ನಿ ಯಾರು ಅಂದು ಬೇರೆ ಯಾರಲ್ಲಪ್ಪ, ಆ ಕೆಟ್ಟ ಕುಲದ ನರಹಂತಕ ಮಗನ ನರಹಂತಕ. ಅಷ್ಟೇ ಅಲ್ಲ ಅಣ್ಣ, ಹಿರಿಯ ಅಣ್ಣನನ್ನ ಹೊಲದಿಂದ ಕುತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದಲ್ಲ ಪಾಪಿ ನರಹಂತಕ. ಲೇ ಮಗನ ನರಹಂತಕ ಅಣ್ಣಂದಿರಲ್ಲ ಸಿಂಹ ಸತ್ತಿರುವ ಈ ಕೆಲವರು ನಿರಂತಿಸಿ ಆ ಮಗನೇ ಅಣ್ಣ ಈಗಿನವರೆಗೆ ಕೌಲ ಹಾಕಿ ಅವರ ಮುಂದೆ ಬಂದು ನಿನ್ನ ಪಾದ ಕೇಳ್ತಿದ್ರೆ ಈ ನಿನ್ನ ತಮ್ಮ ನಿಲ್ಲು ಶಿವ ನಿಲ್ಲು, ಅದನ್ನೆಲ್ಲವನ್ನು ನಾ ಮಾತನಾಡಿ ಸರಿಪಡಿಸುತ್ತೇನೆ. ಅಲ್ಲಿವರೆಗೆ ನೀ ಸ್ವಲ್ಪ ಶಾಂತಿ ದಿನ ತೆಗೆದುಕೋ. ಹೇಗೆ ಶಾಂತಿ ತೆಗೆದುಕೊಳ್ಳೋಣ? ಹೇಗೆ ಶಾಂತಿ ತೆಗೆದುಕೊಳ್ಳಲಿ? ಈ ಸಮಾಜಕ್ಕೆ ಕೇಡು ಬಗೆಯುವ ಆ ಕೆಟ್ಟ ಶ್ರೀಮಂತರ ರಕ್ತವನ್ನು ಕುಡಿಯಲಿ ಅಂದೆ ಅದು ಎಣ್ಣೆ ಹಾಲು ಕುಡಿಸಿ ಗಂಡ ಹುಲಿಗಳ ನಾಯಕನಾಗಿ ಧರಿಸುವ ಈ ಗಂಡ ದೇಹ ಆ ಸಕ್ಕಿನ ಶ್ರೀಮಂತ ಸ್ವಾತಂತ್ರ್ಯ ತಿಳಿಯೋಣ ಬಿಟ್ಟು ಬರೋಣ. ಇಲ್ಲಿಂದ ತಮ್ಮ ಶಿವನನ್ನು ತಡೆಯಬೇಡ. ಶಿವ ಇದೇ ನಿನ್ನ ಕೊನೆಯ ನಿರ್ಧಾರವಾದರೆ ಇಂದಿನಿಂದ ಈ ನಿನ್ನ ಪಾಲಿಗೆ ಈ ನಿನ್ನಣ್ಣ ತಂಗಿಯಂದರು ಸತ್ತರೆಂದು ತಿಳಿದುಕೋ. ಅಂತ ಕೆಟ್ಟ ಮಾತುಗಳನ್ನು ಆಡಿ ಗಟ್ಟಿಯಾಗಿ ಹೇಡಿಯಾಗಿ ಮಾಡಬೇಡ. ನಿನ್ನ ತಮ್ಮ ಶಿವನನ್ನು ಆ ನರ ಹಂತಕ ಆಡಿದ ಒಂದೊಂದು ಹೇಸಿಗುಂಟೆಗಳನ್ನು ನೆನೆಸಿಕೊಂಡರೆ ಅವರನ್ನು ಕೊಡದ ಎಡೆಗೆ ತುಂಬಿದರೆ ನನ್ನ ಚಿಂತೆ ತೀರುವುದನ್ನು ಗಂಡ ಇರಿಸಿಕೊಂಡಿರುವ ಈ ಶಿವನ ಆಸ್ತಿಯ ಪುರಿಗೆ ಕೈ ಹಾಕಿದನೆ ಅಂದರೆ ಈ ಕೆತ್ತಿದ ವೀರ ಶಿವ ಇದ್ದು ರತಂತಣ್ಣ ಸತ್ತಂತೆ ಆ ಕೊಪ್ಪಿದ ಪುಣ್ಯ ನರಾಂತಗಳಿಗೆ ಬರೇ ಬಾಯಿ ಮಾತಿ ದಾರಿಗೆ ಬರುವುದಿಲ್ಲ. ಆ ನರಾಂತಗಳಿಗೆ ಈ ನನ್ನ ಭರಸು. ಶಿವ ಬಡವನ ಕೋಪ ದವಡೆಗೆ ಮೂಲ. ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ. ಶಾಂತಿಯಿಂದ ಕಾರ್ಯ ಸಾಧಿಸೋಣ. ಶಾಂತಿ ಎಂದು ಕೈ ಕಟ್ಟಿ ಕುಳಿತುಕೊಂಡರೆ ನಮ್ಮಂತ ಬಡವರನ್ನ ನೆಟ್ಟೆ ಸಿಗುತ್ತಾರನ್ನ ಈಗಿನ ತರಪುರ ಪುಣ್ಯಗಳ ಆ ಶ್ರೀಮಂತ ಎಂಬ ರಾಕ್ಷಸರು. ಶಿವ ಶಾಂತಿ ಎಂದು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಡಲಿಲ್ಲವೇ ನಮ್ಮ ತಂದೆ ಮಹಾತ್ಮ ಗಾಂಧೀಜಿಯವರು? ಅಂತ ಮಹಾತ್ಮನನ್ನು ಕೊನೆಗೆ ಕುಂಡಿಟ್ಟುಕೊಳ್ಳಲಿಲ್ಲವೇ ಆ ಸತ್ತದ ಪುಣ್ಯದರ ಹಂತಕ್ಕಂತ ಹುಳಗಳು ಅಂದಾಗ ಎಲ್ಲಿದೆಯಣ್ಣ ಈ ಕಲಿಗಳಲ್ಲಿ ಶಾಂತಿಗೆ ಬೆಲೆ? ಅಣ್ಣ ಹೇಳೋ ಮಾತು ಸತ್ಯವಾಗಿಯೇ ಇದೆ. ನೋಡು ಮೊದಲು ಅಣ್ಣ ಹೇಳಿ, ಅಣ್ಣನ ಮಾತನ್ನ ಪಾಪಿ ನರಹಂತಕ ಮೀರಿದ್ರೆ ನೋಡ್ಕೊಳ್ಳೋದಕ್ಕಾಗುತ್ತೆ. ನೀನು ಇದೇ ರೀತಿ ಹಠ ಹಿಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ ಅಣ್ಣ, ಆಣೆ ಆಗಿದೆ. ಆ ತಂಗಿ ನಮ್ಮಣ್ಣ ಹೇಳುವ ಮಾತಿಗೆ ನರಹಂತಕ ಬೆಲೆ ಮಾಡ್ತಾರೆ. ಸರಿ ಇರೋದಿದ್ದರೆ ಆ ನರಹಂತಕರ ದೇಹವನ್ನು ಪೀಸ್ ಮಾಡಿ ಅವನು
ನಾ ಮಾಲಿಯಾಗಿ ಹಾಕಿ ಅಂತಾರೆ. ನನ್ನ ಹೆಸರು ಕ್ರಾಂತಿ ಕಿಡಿ, ಶಿವನೇ ಅಲ್ಲ ಅಂದು ತಿಳಿ. ಬನ್ನಿ, ಎಲ್ರಿಗೂ ಊಟ ಬಡಿಸ್ತೀನಿ, ಊಟ ಮಾಡುವಿರಂತೆ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸವಿದೆ, ಆಮೇಲೆ ಊಟ ಮಾಡ್ತೀನಿ. ನೀವು ತಮ್ಮಂತನ ಕರೆದುಕೊಂಡು ಊಟ ಮಾಡಮ್ಮ. ಸರಿ ಅಣ್ಣ. ಕಾಲೇಜಿನಲ್ಲಿ ಯಾವುದೇ ಒಂದು ಬಡ ಹುಡುಗಿಯನ್ನು ನಾಕೆನುವುದೆಂದು ಅವಳ ಪರವಾಗಿ ವಾದ ಮಾಡಿ ಅವಳ ಕೆನ್ನಿಂದಲೇ ನನಗೆ ಹೊಡಿಸಿ ನೂರಾರು ಕಾಲೇಜವರಿಗೆ ನನಗೆ ನನ್ನನ್ನು ಅವಮಾನ ಮಾಡಿದರಲ್ಲ. ಸಾಗರ್ ಸಾಗರ್, ಈ ಕಾರ್ತಿಕ ನಿನ್ನ ತಂಗಿಯ ಕೈ ಹಿಡಿದರೆ ನಿನ್ನ ತಂಗಿಯ ಬಾಳು ಬಂಗಾರವಾಗುತ್ತದೆ ಎಂದು ನೀವು ತಿಳಿದುಕೊಂಡಿರಬಹುದು. ಅದು ನಿನ್ನ ಒಂದು ಕಲ್ಪನೆ. ನಿನ್ನ ತಂಗಿಯ ಮೇಲಿನ ಸೇಡಿಗಾಗಿ ಸಮಯ ಸಾಧಿಸಿ ನಿನ್ನ ತಂಗಿಯವರನ್ನ ಪ್ರಥಮ ರಾತ್ರಿಯನ್ನು ಕಳೆದು ಅವಳ ನೇಹವನ್ನು ಹಕ್ಕಿ ಪಕ್ಷಿಗಳಿಗೆ ಅನ್ನವಾಗಿ ನಾ ಹಾಕದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ, ಕಾರ್ತಿಕನೇ ನಹಿ. ರಕ್ತ ಬಲಿತ ಹಕ್ಕಿ ಅಂತ ಆ ಸಾಗರನ ತಂಗಿ ಚಂದ್ರ